ಸುಧಾರಣೆ ಇಂಪ್ರೂವ್ಮೆಂಟ್ ಅದಕ್ಕೆ ಬದಲಾವಣೆ ಆಗಬೇಕು. ಬದಲಾವಣೆ ಆದರೆ ಸುಧಾರಣೆ ಆದರೆ ನಾವೇನಾಗ್ತೀವಿ ಬೆಳವಣಿಗೆ ಆಗ್ತೀವಿ. ಮೂರು ಇಂಪಾರ್ಟೆಂಟ್. ಏನು ಸುಧಾರಣೆ ಆಗಬೇಕು ಅಂದರೆ ಒಂದು ನಾವು ಬದಲಾವಣೆ ಆದರೆ ಬೆಳವಣಿಗೆ. ಬದಲಾವಣೆ ಅವಾಗಲೇ ನಾವು ಹೇಳಿದ್ವಿ ಸಕಾರಾತ್ಮಕ ಮತ್ತು ನಕಾರಾತ್ಮಕ. ಚೇಂಜ್ ಹೋಟ್ಲಿಗೆ ಹೋಗ್ತೀವಿ, ನಮ್ಗೆ ಬೇಕಾದ ತಿಂಡಿ ತಿಂತೀವಿ, ಬಿಲ್ ಕೊಡ್ತಾರೆ, ನಾವೇನು ಮಾಡ್ತೀವಿ ದುಡ್ಡು ಕೊಡ್ತೀವಿ, ಅವ್ರೇನು ಮಾಡ್ತಾರೆ ಚೇಂಜ್ ಕೊಡ್ತಾರೆ. ಜೀವನ ಚಿಲ್ಲರೆ ಆಗ್ಬಾರ್ದು. ನಮ್ಮ ಜೀವನ ಚಿಲ್ಲರೆ ಆಗಬಾರ್ದು. ಗಟ್ಟಿ ಹೊಂದಿಕೊಂಡು ನಾವು ಇವತ್ತು ಚಿಲ್ಲರೆ ಆಗುವಂಥ ಪರಿಸ್ಥಿತಿ ತಿಳ್ಕೊಂಡು ನಾವು ಗಟ್ಟಿ ಆಗಬೇಕಂದ್ರೆ ಅದಕ್ಕೆ ನಾವು ಪಾಸಿಟಿವ್ ಸಿಗಿಲ್ಲ. ಸೊ ಅವಾಗ ಏನಾಗುತ್ತೆ ನಮಗೆ ಆಚರಣೆ ಆಗುತ್ತೆ, ಸೆಲೆಬ್ರೇಷನ್. ಸೊ ಇದೆಲ್ಲ ಅರ್ಥ ಮಾಡ್ತೀವಿ. ಅವಾಗ ಏನಾಗುತ್ತೆ ಅವೇರ್ನೆಸ್ ಬೇಕಾಗ್ತದೆ. ಅವೇರ್ನೆಸ್ ಸುಮ್ಮನೆ ಅವೇರ್ನೆಸ್ ಇದೆ, ನಾನು ಸಾಕಷ್ಟು ಬುದ್ಧಿವಂತ, ನನ್ನಲ್ಲಿ ಅರಿವು ಮಾಡಿದೆ. ಅವೇರ್ನೆಸ್ ಅಂದ್ರೇನು? ಅರಿವು. ಆ ಅರಿವನ್ನ ಬಳಸಬೇಕು. ಬ್ರೇಕ್ ಇನ್ ಆಕ್ಷನ್. ಇದೆಲ್ಲ ಅರಿವಿದೀಗ ನಾವು ಪ್ರಾಕ್ಟೀಸ್ ಮಾಡಬೇಕು. ಅವೇರ್ನೆಸ್ ಕ್ರಿಯೇಟೆಡ್ ಹೌದಲ್ಲ, ಆ ಅವೇರ್ನೆಸ್ ಕ್ರಿಯೇಟೆಡ್ ಇಟ್ಸ್ ಎ ಟೈಮ್ ಫಾರ್ ಕನ್ವರ್ಟ್ ಆಕ್ಷನ್. ಏನು ಆಕ್ಷನ್ ಏನು ಮಾಡಬೇಕು? ಅರಿವು. ಅರಿವನ್ನು ನಾವು ಅವೇರ್ನೆಸ್ನ ರೂಪಾಂತರ ಮಾಡಬೇಕು. ಏನು ಮಾಡಬೇಕು? ಕ್ರಿಯೇಟ್ ಮಾಡಬೇಕು. ಅರಿವು ಇದು ಅರಿವೇ. ಆ ಅರಿವನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮ್ಗಿನ ಬೇರೆ ವಿಚಾರ ಇಲ್ಲ, ನಾವೇ ಪಿಕ್ಚರ್ ಆಗ್ತದೆ. ಅದನ್ನು ಮಾಡ್ಕೋಬೇಕಂದ್ರೆ ಔಟ್ ರೀಚ್ ಡೆಸ್ಟಿನೇಷನ್. ಈ ಬಿಲೀವ್ ಇನ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ನಂಬ್ರಿ. ನಿಮ್ಮನ್ನು ನೀವು ನಂಬಿದರೆ ಥಾಟ್ಸ್ ಡೆವಲಪ್ ಆಗುತ್ತೆ. ಒಳ್ಳೆ ಥಾಟ್ಸ್ ಡೆವಲಪ್ ಆದರೆ ಎಮೋಷನ್ಸ್ ಡೆವಲಪ್ ಆಗುತ್ತೆ. ಎಮೋಷನ್ಸ್ ಡೆವಲಪ್ ಆದರೆ ಆ್ಯಕ್ಷನ್ಸ್ ಡೆವಲಪ್ ಆಗುತ್ತೆ. ಕ್ಯಾರೆಕ್ಟರ್ ಬಿಲ್ಡ್ ಆಗುತ್ತೆ. ಹ್ಯಾಬಿಟ್ಸ್ ಸರಿಯಾಗುತ್ತೆ. ಎನರ್ಜಿ ಬರುತ್ತೆ. ಎಂಗೇಜ್ಮೆಂಟ್ಸ್ ಬರುತ್ತೆ. ಒಳ್ಳೊಳ್ಳೆ ಕೆಲಸಕ್ಕೆ ಗೆಟ್ ಎಂಗೇಜ್. ದೆನ್ ರಿಸಲ್ಟ್ಸ್ ವಿಲ್ ಬಿ ಫೈನ್. ಯು ರೀಡ್ ದ ರೆಗ್ಯುಲೇಟರ್ಸ್. ಅಷ್ಟೇ ನಾವು ಕೂಡ ಆಗ್ಬೇಕು. ಎಸ್ ಸರ್ ನೋ ಟೀಚರ್ ಯಾವಾಗ ಆಗ್ತೀವಿ? ನನ್ನ ಬದಲಾವಣೆ ಆಗಬೇಕು. ನನ್ನ ನಂಬಿಕೆ, ವಿಶ್ವಾಸ, ನನ್ನ ಮನಸ್ಸು ಗಟ್ಟಿ ಮಾಡಿಕೊಂಡ್ರೆ ಏನನ್ನು ಬೇಕಾದರೂ ಅವರು ಸಾಧನೆ ಮಾಡುತ್ತಾರೆ. ಗೊತ್ತಾಗ್ತಾ ಇದೆಯಾ ಸರ್? ಯಾವಾಗ ಮುಗಿಸ್ತಿರ್ತಾ ಇದ್ದಾರೆ ಯಾರಾದರೂ? ಯಾರಿಗಾದ್ರೂ ಅನಿಸಿದ್ರೆ ಬೇರೆ ಏನಾದ್ರು ಹೊರಗಡೆ ಇದ್ರೆ ಏನೂ ಮನಸ್ಸಿಗೆ ಬೇಸರ ಮಾಡ್ಕೊಂಡ್ರೆ ಆ ಮುಖ್ಯ ಕೆಲಸ ಅಟೆಂಡ್ ಮಾಡ್ಬೋದು. ಮನಸ್ಸಿಗೆ ಕ್ಲಿಯರ್? ಫೈನ್. ಮುಂದೆ ಹೋಗ್ಲಾ? ಸೊ ಇದು ನನ್ನಷ್ಟೇ ನಾನು ಟೀಚರ್ ಆಗ್ತೇನೆ. ಇದೆಲ್ಲ ನನ್ನ ಅದಕ್ಕೆ ಡಿಟರ್ಮಿನೇಷನ್ ಡೆಸ್ಟಿನೇಷನ್. ನನ್ನ ಹತ್ರ ಡಿಟರ್ಮಿನೇಷನ್ ಬೇಕು. ಡಿಟರ್ಮಿನೇಷನ್ ಇದ್ರೆ 4 ಡಿಗಳು ಮತ್ತೆ ಒಂದೇ ಡಿಟರ್ಮಿನೇಷನ್. ಡಿಸೈರ್ ಇದ್ರೆ ಆಗಲ್ಲ. ಅದನ್ನು ನಾನು ಡಿಸಿಷನ್ ಮಾಡಬೇಕು. ಡಿಸಿಷನ್ ನಾನು ಏನು ಮಾಡಬೇಕು? ಡಿಟರ್ಮಿನೇಷನ್ ಮಾಡಬೇಕು. ಡಿಸೈರ್, ಡಿಸಿಷನ್, ಡಿಟರ್ಮಿನೇಷನ್. ಈ 3 ಇದ್ರೆ 4ನೇ ಡಿ ಬರುತ್ತೆ. ಡೆಸ್ಟಿನೇಷನ್. ಈ 4 ನಾನು ಎಷ್ಟು ಮಾಡ್ಕೊಳ್ಳಿ. ಈ 4 ಬೇಕು, ಅದನ್ನೇ ಆಗ್ತೀವಿ. ಅದಕ್ಕೆ ವಾಟ್ ಇಸ್ ದ ಡಿಫರೆನ್ಸ್ ಹಿಯರ್? ಒಂದು ಬಂಡೆ ಮೇಲೆ ನೀರು ಹರ್ಕೋತಾ ಇರುತ್ತೆ, ಇನ್ನೊಂದು ಮೇಲೆ ಎಣ್ಣೆ ಬಿಡ್ತಾರೆ. ಯಾವುದು ಅಲ್ಲಿ ಎಫೆಕ್ಟಿವ್ ಆಗಿರುತ್ತೆ? ಮಳೆ ಬಂತು, ಮಳೆ ಹೋಯ್ತು, ಖಾಲಿ ಬಂಡೆ ಹಾಗೆ ಇದೆ. ಬಂಡೆ ಏನು ಆಗಲ್ಲ. ಬಟ್ ಹನಿ ಬಿಟ್ಟರೆ ಎಸ್ ಆರ್ ನೋ? Continuous effort. That's what all of us need to do. ಈ ಕಂಟಿನ್ಯೂಸ್ ಎಫರ್ಟ್ ಯಾವಾಗ ಮಾಡ್ತೀವಿ, ಯಾವುದನ್ನೇ ನಾವು ಸುಲಭವಾಗಿ ನಾವು ಸಾಧನೆ ಮಾಡಬಹುದು. ಸೊ ವಾಟ್ ಈಸ್ ರಿಕ್ವೈರ್ಡ್? ಕಂಟಿನ್ಯೂಸ್ ಎಫರ್ಟ್. ಆದರೆ ಏನಾಗುತ್ತೆ? ನಮಗೆ ಸಪೋರ್ಟ್ ಸಿಗುತ್ತೆ. ಎಫರ್ಟ್ಸ್ ನಾವು ಕೇಳ್ತೀವಲ್ಲ. ಸೊ ದಾಟ್ ಶುಡ್ ಬಿ ದಿ ಏಮ್. ಸೊ ಅವಾಗ ಏನಾಗುತ್ತೆ?